ಭಾಗ್ಯ ಹೊರಗಿಂದ ಬಂದು ತನ್ವಿ ಹತ್ರ ಕೇಳ್ತಾಳೆ, ಏ ತನ್ವಿ, ಯಾರನ್ನು ಕೇಳಿ ನಿಮ್ಮ ಅಪ್ಪಂಗೆ ಕಾಫಿ ಕೊಟ್ಟೆ? ತನ್ವಿ ಹೇಳ್ತಾಳೆ, ಅಮ್ಮ ನೀನಲ್ಲಿ ಕಾಫಿ ಇಟ್ಟಿದ್ದೆ, ನಾನು ಅದನ್ನ ತಂದು ಕೊಟ್ಟೆ, ಅದರಲ್ಲಿ ಏನು ತಪ್ಪು ಅಂತ ಕೇಳ್ತಾಳೆ. ಅಷ್ಟೊತ್ತಿಗೆ ಭಾಗ್ಯ ಇದ್ದಳು, ನಾನು ಅದನ್ನು ಆದಿಗೆ ಅಂತ ಮಾಡಿಟ್ಟಿದ್ದು, ಇವರಿಗಲ್ಲ ಅಂತ ಹೇಳ್ತಾಳೆ. ಹೋಗಲಿ ಬಿಡಮ್ಮ, ಆದಿ ಅಂಕಲ್ಗೆ ಬೇರೆ ಮಾಡಿಕೊಟ್ರೆ ಆಯಿತು ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ತಾಂಡವಿದ್ದವನು, ಸಾರಿ ಭಾಗ್ಯ, ಅವಳು ಕೊಟ್ಲು ಅಂತ ನಾನು ಕೊಟ್ಟೆ, ಇದು ಆದಿ ಬ್ರದರಿಂದ ಅಂತ ಗೊತ್ತಿರಲಿಲ್ಲ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಆದಿ ಮತ್ತು ಕುಸುಮ ಹೊರಗಿಂದ ಒಳಗೆ ಬರ್ತಾರೆ. ಕುಸುಮ ಹೇಳ್ತಾಳೆ, ಅವಳು ಕೊಟ್ಲಂತೆ, ಇವನು ಕುಡ್ದಂತೆ, ನಿನಗಿಷ್ಟ ಆದರೂ ಸ್ವಾಭಿಮಾನ ಇದ್ದರೆ ತಾನೆ. ಅಷ್ಟೊತ್ತಿಗೆ ತನ್ವಿ ಹೇಳ್ತಾಳೆ, ಒಂದು ಕಾಫಿಗೆಲ್ಲ ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ, ಆದಿ ಅಂಕಲ್ ನಿಮಗೇನಾದ್ರು ಕೊಟ್ಟಿದ್ರಿಂದ ಬೇಜಾರಾಯ್ತಾ ಅಂತ ಕೇಳ್ತಾನೆ. ಅಷ್ಟೊತ್ತಿಗೆ ಆದಿ ಇದ್ದವನು ಇಲ್ಲ ಅಂತ ಹೇಳ್ತಾರೆ. ಅವರಿಗೆ ಏನು ಪ್ರಾಬ್ಲಮ್ ಇಲ್ಲ, ನಿಮಗೇನು ಅಂದಾಗ ಕುಸುಮ ಇದ್ದವಳು, ಎಷ್ಟು ಮಾತಾಡ್ತಾಳೆ ನೋಡು, ಇದೆಲ್ಲ ಏನು ತಾಂಡವ್ ನಿಂದೆ ಟ್ರೈನಿಂಗಾ ಅಂತ ಕುಸುಮ ಹೇಳ್ತಾಳೆ. ಅಷ್ಟೊತ್ತಿಗೆ ತಾಂಡವ್ ಅಪ್ಪ ಇದ್ದವರು, ಇದು ಹೋಗಿ ಎಲ್ಲಿ ನಿಲ್ಲುತ್ತೋ ಅಂತ ಹೇಳ್ತಾರೆ. ಕುಸುಮ ಇದ್ದವಳು, ಇವನು ಹೋಗೋ ತನಕ ಇದೆಲ್ಲ ನಿಲ್ಲಲ್ಲ, ಕುಡಿ ನೀನು ಕಾಫಿ ಕುಡಿ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ತಾಂಡವಿದ್ದು ಲೋಟದ ಕಪ್ನ ಟೇಬಲ್ ಮೇಲೆ ಇಟ್ಕೊಂಡು ಹೊರಡಕ್ಕೆ ರೆಡಿ ಆಗ್ತಾನೆ. ತನ್ವಿ ಪುಟ್ಟ, ನಾನು ಇಲ್ಲಿರೋ ತನಕ ಯಾರಿಗೂ ನೆಮ್ಮದಿ ಇರಲ್ಲ, ನಾನು ಹೋಗ್ತೀನಿ ಅಂತ ತನ್ವಿಗೆ ಹೇಳ್ತಾಳೆ. ಕುಸುಮ ಇದ್ದವಳು, ಅಷ್ಟು ಮಾಡಿ ಪುಣ್ಯ ಕಟ್ಕಪ್ಪ, ನೀನು ಜೀವನದಲ್ಲಿ ಮಾಡಿದೆಲ್ಲ ಕೆಟ್ಟ ಕೆಲಸನೇ, ಕಚ್ಚಡ ಕೆಲಸನೇ, ಇದೊಂದು ಮಾಡಿ ಪುಣ್ಯ ಕಟ್ಕ ಅಂತ ಹೇಳ್ತಾಳೆ ಕುಸುಮ. ತನ್ವಿ ಹೇಳ್ತಾಳೆ, ಪಪ್ಪ ಇಲ್ಲಾಂದರೆ ನಾನು ಇರಲ್ಲ, ಬನ್ನಿ ಪಪ್ಪ ಹೋಗೋಣ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಕುಸುಮ ಇದ್ದಳು, ಇವಳು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಈ ಥರ ಅಂತ ಹೇಳ್ತಾಳೆ. ತಾಂಡವಿದ್ದವನು, ಬೇಡ ಪುಟ್ಟ, ನೀನು ಬರೋದು ಬೇಡ, ನೀನು ಈ ಥರ ಎಲ್ಲ ಕಟ್ಟಾಕೋದೇನಕ್ಕೆ ಅಂದಾಗ, ಮತ್ತೇನು ಪಪ್ಪ ನೀವು ಅಷ್ಟೊತ್ತಿಗೆ ಸೋಲು ಒಪ್ಕೊಂಡ್ರೆ, ಎಷ್ಟೇ ಕಷ್ಟ ಆದರೂ ಇರ್ತೀನಿ ಅಂತ ಹೇಳಿದ್ರಿ ತಾನೇ ಅಂತ ತನ್ವಿ ಹೇಳ್ತಾಳೆ. ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ ಅಂದಾಗ ತನ್ವಿ ಹೇಳ್ತಾಳೆ, ಇಲ್ಲ ಪಪ್ಪ ನಿಮ್ಮಿಂದ ಯಾರಿಗೂ ತೊಂದರೆ ಇಲ್ಲ ಅಂದಾಗ ಕುಸುಮ ಇದ್ದವಳು, ಇಲ್ಲ ನನಗೆ ತೊಂದರೆ ಆಗ್ತಿದೆ ಅಂತ ಹೇಳ್ತಾಳೆ. ಹೌದಾಗಾದರೆ ನಮ್ಮ ಪಪ್ಪನಿಂದ ನಿಮಗೆ ತೊಂದರೆ ಆಗ್ತಿದ್ರೆ ಸರಿ ಬಿಡಿ, ನಾನು ಅವ್ರ ಜೊತೆ ಹೋಗ್ತೀನಿ ಅಂತ ನಿಂತಿದ್ದಾಳೆ. ಅಷ್ಟೊತ್ತಿಗೆ ಭಾಗ್ಯ ಹೇಳ್ತಾಳೆ, ತನ್ವಿ ನಿನ್ನನ್ನು ಯಾರು ಮನೆ ಬಿಟ್ಟು ಹೋಗೋಕ್ಕೆ ಕೇಳಿದ್ದು, ನಿಮ್ಮ ಮಗಳು ನಿಮ್ಮ ಪರ ಇದ್ದಾಳೆ ಅಂತ ಅಡ್ವಾಂಟೇಜ್ ತಗೊಳಕ್ಕೆ ಹೋಗ್ಬಿಡಿ, ಗಾಯದ ಮೇಲೆ ಮತ್ತೆ ಬರೆ ಬಿಡಬೇಡಿ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ತಾಂಡವಿದ್ದನು, ಇಲ್ಲ ಭಾಗ್ಯ, ನಾನೇನು ಮಾಡಿಲ್ಲ ಅಂತ ಹೇಳ್ತಾನೆ. ನಾನೇ ಮನಸ್ಪೂರ್ವಕವಾಗಿ ಹೋಗ್ತಿರೋದು ಭಾಗ್ಯ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ತನ್ವಿ ಇದ್ದಳು, ಪಪ್ಪ ನೀವೇನಾದ್ರು ಹೋದರೆ ನಾನು ಬರ್ತೀನಿ ಅಂತಾರೆ. ಅಷ್ಟೊತ್ತಿಗೆ ಬೇಡ ಪುಟ್ಟ, ನಿನ್ನನ್ನು ಇಟ್ಕೊಂಡು ನಾನು ದಾಳವಾಗಿ ಬಳಸ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ತಾರೆ, ನಿನ್ನ ಕೈ ಮುಗಿದು ಕೇಳ್ತೀನಿ ಪುಟ್ಟ, ನನ್ನನ್ನು ಹೋಗಕ್ಕೆ ಬಿಡು ಅಂತ ತಾಂಡವ್ ಹೇಳ್ತಾನೆ. ತನ್ವಿಗೆ ಸಿಟ್ಟಾಗಿ ಹೇಳ್ತಾಳೆ, ಯಾಕೆ ಪಪ್ಪ ಬದಲಾದ್ರು ನೀವೆಲ್ಲ ಹಿಂಗೆ ಮಿಸ್ಬಿಹೇವ್ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ. ತಾಂಡವ್ ಅಪ್ಪ ಹೇಳ್ತಾರೆ, ಇವನು ಬದಲಾಗೋನಲ್ಲ ಅಂತ ನಮಗೆ ಗೊತ್ತುಂಟು. ಅಷ್ಟೊತ್ತಿಗೆ ಕುಸುಮ ಇದ್ದವಳು, ಇವನು ಬದಲಾಗ ಅಸಾಮ್ಯ ಅಲ್ಲ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಿರ್ತಾರೆ. ತನ್ವಿ ಇದ್ದವಳು, ಅಜ್ಜಿ ನೀವು ಹಳೇದ ಬಗ್ಗೆನೇ ಮಾತಾಡಬೇಡಿ, ಪಪ್ಪ ಈಗ ಬಂದಾಗಿಂದ ಏನಾದ್ರು ತಪ್ಪು ಮಾಡಿದ್ದಾರೆ ಹೇಳಿ ನೋಡೋಣ ಅಂತ ಹೇಳ್ತಾಳೆ. ತನ್ವಿ ಹೇಳ್ತಾಳೆ, ಒಂದಿನ ತಪ್ಪು ಮಾಡ್ಬೋದು, 2 ದಿನ ತಪ್ಪು ಮಾಡ್ಬೋದು, ಸುಳ್ಳು ಹೇಳ್ಕೊಂಡು ಇರೋಕ್ಕಾಗಲ್ಲ ಅಜ್ಜಿ ಅಂದಾಗ ಅದ್ರ ಗ್ಯಾರಂಟಿ ಮೇಲೆ ನಾನು ಅವನನ್ನು ಉಳಿಸ್ಕೊಂಡಿರೋದು. ಸರಿ, ಹಾಗಾದರೆ ಇವತ್ತಿಗೆ 1 ವಾರ ಆ ಪಪ್ಪ ಏನಾದ್ರು ತಪ್ಪು ಮಾಡಿದರೆ ನೀವಲ್ಲ ನಾನೇ ಅವ್ರನ್ನ ಹೊರಕ್ಕೆ ಹೋಗ್ತೀನಿ, ಈ ಚಾಲೆಂಜಿಗೆ ನೀವು ಒಪ್ಕೊಂಡಿದ್ದೀರ ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ಕುಸುಮ ಇದ್ದವಳು, ನಿಮ್ಮ ಅಪ್ಪನಿಗೆ ಇದು ಒಪ್ಪಿಗೆ ಇದೆಯಾ ಕೇಳು ಅಂತ ಹೇಳ್ತಾರೆ. ತಾಂಡವ್ ಹೇಳ್ತಾನೆ, ಸರಿ ಹಾಗಾದರೆ 1 ವಾರದಲ್ಲಿ ನನ್ನ ಏನಾದ್ರು ಕಪ್ಪು ಚುಕ್ಕೆ ಏನಾದ್ರು ಕಂಡ್ರೆ ನಾನು ಇಲ್ಲಿಂದ ಹೋಗ್ತೀನಿ ಅಂತ ತಾಂಡವ್ ಹೇಳ್ತಾನೆ. ಅಷ್ಟೊತ್ತಿಗೆ ಶ್ರೇಷ್ಠ ಫೋನ್ ಮಾಡ್ತಾಳೆ, ಆದರೆ ಯಾರು ಅವನು ತಾಂಡವ್ ರಿಸೀವ್ ಮಾಡ್ತಾನೆ ಇರಲ್ಲ. ಶ್ರೇಷ್ಠ ಒಂದು ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ಶ್ರೇಷ್ಠ ಸಾಯಕ್ಕೆ ಅಂತ ಮೇಲೆ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ಫೋನ್ ಮಾಡ್ತಿರ್ತಾಳೆ. ರಿಸೀವ್ ಮಾಡು ತಾಂಡವ್, ನಾನು ಅಷ್ಟು ಬೇಡವಾಗಿ ಹೋದ್ಲಾ, ಯಾವಾಗಲೂ ನಾನು ಅಂದರೆ ಜೀವ ಬಿಡ್ತಿದ್ದೆ, ಈಗ ನೋಡಿದರೆ ಫೋನೇ ರಿಸೀವ್ ಮಾಡ್ತಿಲ್ಲ, ಏನೋ ನೀನು ಬುದ್ಧಿ ಕಲೀಲಿ ಅಂತ ನಾನು ಅವಾಗ ಆ ಥರ ಮಾಡಿದೆ, ಆದರೆ ನಿನಗೆ ನಾನೇ ಬೇಡ ಆಗಿದ್ನ, ಇಲ್ಲ ತಾಂಡವ್ ನಿನ್ನನ್ನು ಬಿಟ್ಟು ನನಗಿರೋಕ್ಕಾಗಲ್ಲ ಅಂತ ಮತ್ತೆ ಫೋನ್ ಮಾಡ್ತಿರ್ತಾಳೆ. ಆದರೆ ತಾಂಡವ್ ಫೋನೇ ರಿಸೀವ್ ಮಾಡ್ತಿರಲ್ಲ. ಅಷ್ಟೊತ್ತಿಗೆ ಕುಸುಮ ಹೇಳ್ತಾಳೆ, ನೋಡು ತನ್ವಿ, ನಿಮ್ಮ ಅಪ್ಪನ ಬಂಡವಾಳ ಬಯಲಾಗೋಕ್ಕೆ 1 ವಾರ ಬೇಡ ನೋಡು, 1 ನಿಮಿಷ ಸಾಕು. ಅಷ್ಟೊತ್ತಿಗೆ ಫೋನ್ ಬಂತು, ಅವನು ಸಿಕ್ಕಾಕೊಂಡ ಅಂತ ಹೇಳ್ತಾಳೆ. ನೋಡಿ ಸಾಹೇಬ್ರಿಗೆ ಯಾರು ಫೋನ್ ಮಾಡ್ತಿದ್ದಾರೆ ಅಂತ, ಆ ಮನೆ ಹಾಡಿ ಶ್ರೇಷ್ಠ ಫೋನ್ ಮಾಡ್ತಿದ್ದಾಳೆ ಅಂತ, ಇದರಲ್ಲೇ ಗೊತ್ತಾಗಲ್ವಾ ಇವರಿಬ್ಬರು ಚೆನ್ನಾಗಿದ್ದಾರೆ ಅಂತ. ಇದೆಲ್ಲ ತಾಂಡವ್ ಮತ್ತು ಶ್ರೇಷ್ಠ ಅವ್ರು ಮಾಡ್ತಿರೋದು ನಾಟಕ ಅಂತ ಹೇಳ್ತಾಳೆ.
ತನ್ವಿ ಇದ್ದವಳು ಪಾಪ ಏನಿದೆಲ್ಲ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಮತ್ತೆ ಅವಳು ಫೋನ್ ಮಾಡಿಕೊಂಡು ತಾಂಡವ್ ಫೋನ್ ಪಿಕ್ ಮಾಡು ಅಂತ ಬಿಲ್ಡಿಂಗ್ ಮೇಲಿಂದನೇ ನಿಂತ್ಕೊಂಡಿರ್ತಾಳೆ. ನಾನು ನಿನ್ನನ್ನು ಕಷ್ಟಪಟ್ಟು ಪಡ್ಕೊಂಡಿದ್ದೀನಿ, ಅದು ಹೆಂಗೆ ಬಿಟ್ಕೊಡ್ತೀನಿ, ಆ ಭಾಗ್ಯಂಗೆ ನಾನು ಬಿಟ್ಕೊಡಲ್ಲ. ನಿನ್ನನ್ನು ಹೆದರಿಸಿ ಬಿದ್ದಿರಿಸಿ ಆದ್ರೂ ನಾನು ನಿನ್ನನ್ನು ಪಡ್ಕೊಳ್ತೀನಿ, ಪ್ಲೀಸ್ ತಾಂಡವ್ ಫೋನ್ ರಿಸೀವ್ ಮಾಡು ಅಂತ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ಶ್ರೇಷ್ಠ ಹೇಳ್ತಾ ಇರ್ತಾಳೆ. ಶ್ರೇಷ್ಠ ಹೇಳ್ತಾಳೆ, ಎಷ್ಟು ಸಲ ಫೋನ್ ಮಾಡಿದ್ರು ಇವ್ನು ರಿಸೀವ್ ಮಾಡ್ತಾನೇ ಇಲ್ಲಲ್ಲ, ಹಾಗಾದರೆ ನಾನು ಅವನಿಗೆ ಬೇಡವಾ ಅದನ್ನ ಅಂತ ಹೇಳ್ತಾ ಇರ್ತಾಳೆ. ಅವನು ಇಲ್ಲಾಂದರೆ ನಾನು ಹೇಗೆ ಇರೋಕ್ಕಾಗುತ್ತೆ, ಇಲ್ಲ ಅವನನ್ನು ಬಿಟ್ಟಂತೂ ನಾನಿರಲ್ಲ, ಅದಕ್ಕೆ ತಾನೇ ಈ ಬಿಲ್ಡಿಂಗ್ ಮೇಲೆ ಬಂದು ನಿಂತ್ಕೊಂಡಿರೋದು. ಅವನು ಇಲ್ಲಾಂದರೆ ನಾನು ಎಲ್ಲಿಗೆ ಹೋಗಲಿ, ಅವನನ್ನು ಬರೋ ತನಕ ನಾನು ಇಲ್ಲಿಂದ ಹೋಗಲ್ಲ ಅಂತ ಮತ್ತೆ ಗಡಿ ಫೋನ್ ಮಾಡ್ತಾನೆ ಇರ್ತಾಳೆ ಶ್ರೇಷ್ಠ. ನೋಡು ತನ್ವಿ, ಮತ್ತೆ ಅವಳದೇ ಫೋನ್ ಬರ್ತಿದೆ ಅಂತ ಹೇಳ್ತಾಳೆ ಕುಸುಮ. ಅಷ್ಟೊತ್ತಿಗೆ ತನ್ವಿ ಇದ್ದವಳು, ಯಾಕಪ್ಪ ಅವ್ರು ನಿಮಗೆ ಕಾಲ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ ತಾಂಡವ್ ಹೇಳ್ತಾಳೆ, ಗೊತ್ತಿಲ್ಲ ಮಗಳೇ ಯಾಕೆ ಮಾಡ್ತಿದ್ದಾರೆ ಅಂತ. ಕುಸುಮ ಇದ್ದನು, ಅಯ್ಯಯ್ಯೋ ನಿಮಗೆ ಗೊತ್ತೇ ಇಲ್ಲ ಪಾಪ ಅಂತ ಕುಸುಮ ಹೇಳ್ತಿದ್ದಾಳೆ. ಅಮ್ಮ, ಅವಳು ನನಗೆ ತೊಂದರೆ ಕೊಡಬೇಕು ಅಂತ ಫೋನ್ ಮಾಡಿದ್ದಾಳೆ ಅಂತ ಹೇಳ್ತಾನೆ ತಾಂಡವ್. ಅಷ್ಟೊತ್ತಿಗೆ ಕುಸುಮ ಇದ್ದವಳು, ನಿನಗೆ ತೊಂದರೆ ಕೊಡೋಕ್ಕೆ ಅಂತ ಮಾಡಿದ್ದಾಳ ಅಥವಾ ನಮಗೆಲ್ಲ ತೊಂದರೆ ಕೊಡಬೇಕು ಅಂತ ಮಾಡಿದ್ದಾಳ? ಸರಿ ಹೇಳಿದೆ ಕುಸುಮ ಅಂತ ಕುಸುಮನ ಗಂಡ ಹೇಳ್ತಾನೆ. ಅಷ್ಟೊತ್ತಿಗೆ ತನ್ವಿ ಇದ್ದವಳು, ಪಪ್ಪ ಇನ್ನೂ ಫೋನು ರಿಸೀವ್ ಮಾಡೇ ಇಲ್ಲ, ಯಾಕೆ ನೀವೇನೇನೋ ಹೇಳ್ತಿದ್ದೀರಾ ಅಂತ ಹೇಳ್ತಾಳೆ. ಕುಸುಮ ಇದ್ದವಳು, ಬೇಕಾದ್ರೆ ನಿಮ್ಮ ಪಪ್ಪ ಫೋನ್ ರಿಸೀವ್ ಮಾಡಲಿ, ಆವಾಗ ಅವ್ನ ಬಂಡವಾಳ ಏನು ಅಂತ ಗೊತ್ತಾಗುತ್ತೆ. ಆ ಶ್ರೇಷ್ಠ ಫಸ್ಟು ಫೋನ್ ರಿಸೀವ್ ಮಾಡುವಾಗ ಏನು ಗೊತ್ತಾ ಕೇಳೋದು, ಎಲ್ಲರೂ ಇದ್ದಾರಾ ಅಂತ ಕೇಳ್ತಾರೆ. ನಾವೆಲ್ಲ ಇಲ್ಲ ಅಂಥೇಳಿ ಆವಾಗ ಅವಳದ್ದೇನು ಅಂತ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾಳೆ ಕುಸುಮ. ಅವಳನ್ನ ಏನಂತ ಕರೆಯೋದು, ಬೇಬಿ ಅಂತಲ್ವಾ? ಬೇಬಿ, ನಿನ್ನನ್ನು ಅವರೆಲ್ಲ ನಂಬಿಟ್ರ ಬೇಬಿ, ಆ ಮನೇನ ನಿನ್ನ ಹೆಸ್ರಿಗೆ ಯಾವಾಗ ಬರ್ಸ್ತಾರಂತೆ, ಅದು ಬರ್ಸ್ಕೊಂಡು ನುಂಗಿ ನೀರು ಕುಡಿಯೋದು ಯಾವಾಗಂತೆ ಎಲ್ಲ ಕೇಳಿದ್ಯಾ ಬೇಬಿ? ಬೇಕಾದ್ರೆ ನೋಡು, ಇಷ್ಟು ಅವರು ಮಾತಾಡ್ತಾರೆ. ತಾಂಡವ್ ಇದ್ದವನು, ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ ಅಮ್ಮ ಅಂತ ಹೇಳ್ತಾಳೆ. ಹಾಗಾದರೆ ಅವಳು ಯಾಕೆ ನಿನಗೆ ಫೋನ್ ಮಾಡ್ತಿದ್ದಾಳೆ ಅಂದರೆ, ನಿಂಗೆ ಗೊತ್ತಲ್ವಾ ಅಮ್ಮ ಅವಳು ಹೇಗೆ ಅಂತ, ನಾನು ಇಲ್ಲಿ ಬಂದಿದ್ದೀನಲ್ಲ ಅದಕ್ಕೆ ಅವಳಿಗೆ ಕೋಪ ಈಗ ಅಂತ ಹೇಳ್ತಾಳೆ ತಾಂಡವ್. ನನಗೆ ಟಾರ್ಚರ್ ಕೊಡಬೇಕು ಅಂತ ಗಡಿ ಫೋನ್ ಮಾಡ್ತಿದ್ದಾಳೆ ಅಂತ ಹೇಳ್ತಾಳೆ. ಇದೆಲ್ಲ ನಂಬಕ್ಕೆ ಈ ಕುಸುಮ ಏನು ಕಿವಿಗೆ ಹೂ ಇಟ್ಕೊಂಡಿಲ್ಲ ಅಂತ ಕುಸುಮ ಹೇಳ್ತಾಳೆ. ನಾಯಿ ಜೊತೆ ಬಾಲ ಇದ್ದ ಹಾಗೆ, ನಿನ್ನನ್ನು ಬಿಟ್ಟು ಅವಳಿರಲ್ಲ, ಅವಳನ್ನ ಬಿಟ್ಟು ನೀನಿರಲ್ಲ, ನೀವಿಬ್ಬರು ಹಾಗೆ ಅಂತ ಕುಸುಮ ಹೇಳ್ತಾಳೆ. ನಿನ್ನ ಕೆಲಸ ಆಗಬೇಕು ಅಂತ ನೀನು ಇಲ್ಲಿ ಬಂದಿದ್ಯಾ. ಪಾಪ ಈ ತನ್ವಿಗೆ ಅದೆಲ್ಲ ಗೊತ್ತಿಲ್ಲ ಅನ್ನೋಷ್ಟೊತ್ತಿಗೆ ಶ್ರೇಷ್ಠಂದು ಮತ್ತೆ ಫೋನ್ ಬಂತು. ಪಾಪ ಆ ಮನೆ ಹಳಿ ಮತ್ತೆ ನಿನಗೆ ಫೋನ್ ಮಾಡ್ತಿದ್ದಾಳೆ ಅಂತ ಕುಸುಮ ಹೇಳ್ತಾಳೆ. ಇಲ್ಲಾಂದರೆ ಅವಳು ರಿಸೀವ್ ಮಾಡಲ್ಲ ಅಂದರೆ ನಿನ್ನ ಮನೆ ಒಳಗೆ ಸೇರಿಸೋದೇ ಇಲ್ಲ ಅಂತ ಹೇಳ್ತಾಳೆ. ಅಯ್ಯೋ ನಾನು ಯಾಕಮ್ಮ ಅವಳ ಮನೆಗೆ ಹೋಗಲಿ ಅಂತ ತಾಂಡವ್ ಹೇಳ್ತಾನೆ. ನಿನ್ನ ನಾಟಕ ಗೊತ್ತಾದ ತಕ್ಷಣ ನಿನ್ನ ಮೂಲ ಸ್ಥಾನಕ್ಕೆ ಹೋಗಬೇಕಲ್ಲ ಅಂತ ಕುಸುಮ ಹೇಳ್ತಾನೆ. ತಾಂಡವ್ ಇದ್ದನು, ಅಂಥ ಪರಿಸ್ಥಿತಿ ಬಂದರೆ ನಾನು ಜೀವ ತಗೊಳ್ತೀನಿ, ಆ ಮನೆಗಂತೂ ಹೋಗಲ್ಲ ಅಂತ ಫೋನ್ ತಗೊಳ್ತಾನೆ. ತಾಂಡವ್ ಫೋನ್ನ ಕಟ್ ಮಾಡ್ತಾನೆ. ಅಷ್ಟೊತ್ತಿಗೆ ಕುಸುಮ ಇದ್ದವಳು, ಯಾಕೆ ಫೋನ್ ಕಟ್ ಮಾಡಿದೆ, ನೀನು ಫೋನ್ ತಗೊಂಡು ರಿಸೀವ್ ಮಾಡಿ ನಾವ್ಯಾರೂ ಇಲ್ಲ ಅಂತ ಹೇಳು, ಆವಾಗ ಏನು ನೀನು ಯಾವ ಥರ ಅಂತ ಗೊತ್ತಾಗುತ್ತೆ ಅಂತ ಕುಸುಮ ಹೇಳ್ತಾಳೆ. ತಾಂಡವ್, ಅಲ್ಲಿ ಯಾರೂ ಇಲ್ವ ಸುತ್ತಮುತ್ತ, ನೀನು ಬೇಗ ನಾಟಕ ಮುಗಿಸ್ಕೊಂಡು ಬಂದುಬಿಡು, ಆ ಮನೇನ ಮಾರಿ ನಾವು ಆರಾಮಾಗಿರೋಣ ಅಂತ ಶ್ರೇಷ್ಠ ಹೇಗೆ ಮಾತಾಡ್ತಾಳೆ ಅಂತ ಕುಸುಮ ತೋರಿಸ್ತಾ ಇರ್ತಾಳೆ. ತನ್ವಿ ಹೇಳ್ತಾಳೆ, ಅಜ್ಜಿ ಹಾಗೆಲ್ಲ ಹೇಳಬೇಡಿ ಅಂದಾಗ, ಸರಿ ಹಾಗಾದರೆ ನಾನು ಹೇಳ್ದಂಗೆ ಮಾಡಲಿ, ಆಮೇಲೆ ನೋಡೋಣ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಶ್ರೇಷ್ಠ ಇದ್ದವಳು, ಸರಿ ಹಿಂಗೆ ಫೋನ್ ಮಾಡಿದರೆ ಆಗಲ್ಲ, ವೀಡಿಯೋ ಕಾಲ್ ಮಾಡೋಣ ಅಂತ ವೀಡಿಯೋ ಕಾಲ್ ಮಾಡ್ತಾಳೆ. ತನ್ವಿ ಇದ್ದವಳು, ಸರಿ ಶ್ರೇಷ್ಠ ಆಂಟಿ ಹೇಗಾರು ವೀಡಿಯೋ ಕಾಲ್ ಮಾಡ್ತಿದ್ದಾರಲ್ಲ ಪಾಪ, ನೀವು ರಿಸೀವ್ ಮಾಡಿ, ಅವಾಗಾರು ಇವರಿಗೆಲ್ಲ ಗೊತ್ತಾಗಲಿ ನೀವು ಶ್ರೇಷ್ಠ ಆಂಟಿನ ಬಿಟ್ಟು ಬಂದಿರೋದು ಅಂತ ತನ್ವಿ ಹೇಳ್ತಾಳೆ. ಸರಿ ಅಂತ ತಾಂಡವ್ ರಿಸೀವ್ ಮಾಡ್ತಾನೆ. ನನಗೆ ಗೊತ್ತು ತಾಂಡವ್, ನಿನಗೆ ನನ್ನನ್ನು ಬಿಟ್ಟಿರೋಕ್ಕಾಗಲ್ಲ ಅಂತ, ನೀನು ನಿಮ್ಮ ಮನೆಯವ್ರನ್ನೆಲ್ಲ ಮೆಚ್ಚಿಸೋಕ್ಕಾಗಿ ನೀನು ನಾಟಕ ಮಾಡ್ತಿದ್ದೀಯಲ್ಲ, ಹಾಗಾಗಿ ನೀನು ನನ್ನಿಂದ ದೂರ ಆಗೋರ ಥರ ನಾಟಕ ಮಾಡ್ತಿದ್ದೀಯಲ್ಲ, ನನಗೆ ಗೊತ್ತು ತಾಂಡವ್ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ತಾಂಡವ್ ಇದ್ದವನು, ಏನು ಮಾತಾಡ್ತಿದ್ಯಾ ಶ್ರೇಷ್ಠ ಅಂತ ಹೇಳುವಾಗ, ನಂಗೆ ಗೊತ್ತು ತಾಂಡವ್, ನೀನು ನನ್ನನ್ನು ಅಷ್ಟು ಇಷ್ಟಪಡ್ತೀಯ, ಅಷ್ಟು ಪ್ರೀತಿ ಮಾಡ್ತೀಯ, ನಿನಗೆಲ್ಲಿ ನನ್ನನ್ನು ಬಿಟ್ಟಿರೋಕ್ಕಾಗುತ್ತೆ ಅಂತ ಶ್ರೇಷ್ಠ ಹೇಳ್ತಾ ಇರ್ತಾಳೆ. ನಿನ್ನ ಪ್ಲ್ಯಾನ್ ಎಲ್ಲ ನಂಗೆ ಅರ್ಥ ಆಯಿತು ತಾಂಡವ್, ಆ ಸೂರ್ಯವಂಶಿ ಮನೆಯನ್ನು ನೀನು ಸೇಲ್ ಮಾಡಿ ನನ್ನನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ತಾನೇ ನೀನು ಅಲ್ಲಿಗೆ ಹೋಗಿರೋದು, ನನ್ನನ್ನು ತಳ್ಳಿದ್ದು, ನನಗೆ ಬೈದಿದ್ದು ಅದೆಲ್ಲ ಸುಳ್ಳು ನಾಟಕ ಅಂತ ನನಗೆಲ್ಲ ಗೊತ್ತಾಯಿತು ತಾಂಡವ್ ಅಂತ ಶ್ರೇಷ್ಠ ಹೇಳ್ತಾಳೆ. ಅಷ್ಟೊತ್ತಿಗೆ ತಾಂಡವ್ ಇದ್ದಾನೆ, ಇಲ್ಲ ಶ್ರೇಷ್ಠ, ನಾನು ನಿಜವಾಗ್ಲೂ ನನಗೆ ನೀನು ಬೇಡ, ನಿನ್ನನ್ನು ಬಿಟ್ಟು ಬಂದಿರೋದು ನಿಜವಾಗಿಯೂ ಅಂತ ಹೇಳ್ತಾನೆ.
ಹಾಗಾದ್ರೆ ನನ್ನ ಮೇಲೆ ಈಗ ಪ್ರೀತಿ ಇಲ್ಲ, ಆಗ ನಾನು ನಿನ್ನ ಪ್ರೀತಿ ದೇವತೆ ಅಂದೆ. ಹೌದು, ಅವಾಗ ನಿಂದು ಬಂಡವಾಳ ಗೊತ್ತಿರಲಿಲ್ಲ, ಬಟ್ ಈಗೆಲ್ಲ ಗೊತ್ತಾಯ್ತಲ್ಲ, ನಾನು ಬರಲ್ಲ ಅಂತ ಹೇಳ್ತಾಳೆ. ಸುಮ್ಮನೆ ಬಾ, ನನ್ನನ್ನು ಟ್ರಿಗರ್ ಮಾಡಬೇಡ ಅಂದಾಗ ನಾನು ಸತ್ರು ಬರಲ್ಲ ಅಂತ ತಾಂಡವ್ ಹೇಳ್ತಾನೆ. ನೀನೇನಾದ್ರು ಬರಲ್ಲ ಅಂದರೆ ನಾನು ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀನಿ, ಡೈವರ್ಸ್ ಆಗಿದ್ರೂ ಫಸ್ಟ್ನೇ ಹೆಂಡತಿ ಜೊತೆ ಹೋಗಿದ್ದಾಳೆ ಅಂತ ಹೇಳ್ತೀನಿ, ನೀನು ಏನೇ ಅಂದರೂ ನಾನು ಬರಲ್ಲ ಅಂತ ಹೇಳ್ತಾಳೆ. ಅವತ್ತು ನೋಡಿದರೆ ಪೊಲೀಸಿಗೆ ಹೇಳಿದೆ ಅವ್ನು ಸರಿ ಇಲ್ಲ ಅಂತ. ನನಗೆ ತುಂಬ ಕೋಪ ಬಂದಿತ್ತು ಕಣೋ, ಮಕ್ಕಳು ಮಾಡ್ಕೊಳ್ಳೋಣ ಅಂದೆ, ನೀನು ಬೇಡ ಅಂದೆ, ಹಾಗಾಗಿ ಆ ಥರ ಹೇಳಿದೆ. ನಿಂಗೋಸ್ಕರ ನಾನು ಎಲ್ಲರನ್ನೂ ಬಿಟ್ಟು ಬಂದಿದ್ದೀನಿ ತಾಂಡವ್, ಪ್ಲೀಸ್ ಬಾ ಅಂತ ಹೇಳ್ತಾಳೆ. ನಾನು ಅಷ್ಟೇ ನಿನಗೋಸ್ಕರ ಎಲ್ಲರನ್ನೂ ಬಿಟ್ಟು ಬಂದೆ, ಆದರೆ ನೀನು ನನ್ನ ಮಕ್ಕಳಿಗೆ ಅವಮಾನ ಮಾಡ್ತಾ ಬಂದೆ. ಸರಿ, ಈಗೇನು ನಿನ್ನ ಮಕ್ಕಳು ನಿಮ್ಮ ಜೊತೆ ಇರಬೇಕಾ? ಸರಿ, ಆ ಮಕ್ಕಳನ್ನ ಕರ್ಕೊಂಬಾ, ಆದರೆ ಎಮ್ಮೆ ಭಾಗ್ಯನ ಜೊತೆ ನೀನು ಇರಬೇಡ ಅಷ್ಟೇ. ನಾವೆಲ್ಲ ನಿನ್ನ ಮಕ್ಕಳು, ನಾನು ನೀನು ಎಲ್ಲ ನೆಮ್ಮದಿಯಾಗಿರೋಣ ಅಂತ ಹೇಳ್ತಾಳೆ ಶ್ರೇಷ್ಠ. ಅಷ್ಟೊತ್ತಿಗೆ ನಿನ್ನ ಜೊತೆ ನಾನು ನೆಮ್ಮದಿಯಾಗಿ, ನೀನು ನನ್ನ ಮಗಳಿಗೆ ಎಷ್ಟೆಲ್ಲ ಹಿಂಸೆ ಕೊಟ್ಟೆ ಅಂತ ನನಗೆ ಗೊತ್ತಿಲ್ವಾ? ನಾನು ನೋಡಿದ್ದೀನಿ, ಯಾವ ಕಾರಣಕ್ಕೂ ನಿನ್ನ ಜೊತೆ ನಾನು ಬರಲ್ಲ ಅಂತ ಹೇಳ್ತಾಳೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.